ಕರ್ನಾಟಕದ ಮೂವರು ಸಾಧಕರಿಗೆ ಪದ್ಮಶ್ರೀ ಗನ್. ಬೆಂಗಳೂರಿನ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ. ಕರ್ನಾಟಕದ ಮೂವರು ಸಾಧಕರಿಗೆ ಪದ್ಮಶ್ರೀ ಗರಿ. ಬೆಂಗಳೂರಿನ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ. ಸುಮಂಗಲಿ ಸೇವಾಶ್ರಮ ನಡೆಸ್ತಾ ಇರುವಂತಹ ಸುಶೀಲಮ್ಮ, ಸುಮಂಗಲಿ ಸೇವಾಶ್ರಮಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡಿತ್ತು. ಪದ್ಮಶ್ರೀ ಪುರಸ್ಕೃತೆಯಾಗಿದ್ದಾರೆ. ಸುಶೀಲಮ್ಮ ಅವರಿಗೆ ಬಿಜೆಪಿ ಅಭಿನಂದನೆ ಸಲ್ಲಿಸಿದೆ. ಮಾಜಿ ಸಿಎಂ ಸದಾನಂದ ಗೌಡ್ರು, ಎಂಎಲ್ಸಿ ಎನ್ ರವಿಕುಮಾರ್ ಅವರು, ಕಟ್ಟಾ ಜಗದೀಶ್ ಸೇರಿ ಹಲವರು ಸೇವಾಶ್ರಮಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಎಸ್, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಕರ್ನಾಟಕದ ಮೂವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಪುರಸ್ಕರಿಸಲಾಗಿತ್ತು. ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಿರುವಂತಹ ಪದ್ಮಶ್ರೀ ಪ್ರಶಸ್ತಿ, ಇನ್ನೊಂದು ಸಾಹಿತ್ಯ ಮತ್ತು ಕಲೆಗೆ ಹೋಗಿರುವಂತಹ ಪದ್ಮಶ್ರೀ ಪ್ರಶಸ್ತಿ, ಇನ್ನೊಂದು ಸೇವಾಶ್ರಮವನ್ನು ನಡೆಸ್ತಾ ಇರುವಂತಹ ಸುಮಂಗಲಿ ಅವರಿಗೆ ಸಂದಿರುವಂತಹ ಪದ್ಮಶ್ರೀ ಪ್ರಶಸ್ತಿ. ಪದ್ಮಶ್ರೀ ಪ್ರಶಸ್ತಿ ವಿಜೇತರಾಗಿರುವಂತಹ ಸುನಂದ ಅವರಿಗೆ ಧನ್ಯವಾದವನ್ನ ತಿಳಿಸ್ಲಿಕ್ಕೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಲಿಕ್ಕೆ ಸದಾನಂದ ಗೌಡ್ರು, ಕಟ್ಟಾ ಜಗದೀಶ್ ಅವರು ಕೂಡ ಭೇಟಿಯನ್ನ ನೀಡಿ ಅಲ್ಲಿರುವಂತಹ ಆಶ್ರಮದಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೂ ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರುವಂತಹ ದೃಶ್ಯವನ್ನ ಈಗ ನೀವು ನೋಡ್ತಾ ಇದ್ದೀರಾ. ಕರ್ನಾಟಕದ ಹೆಮ್ಮೆ ಮೂವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ಇದರಿಂದ ಸಾಕಷ್ಟು ಒಂದು ಉಪಯೋಗಗಳು ಆಗತ್ತೆ. ಇನ್ನು ಸುಮಂಗಲಿ ಅಮ್ಮ ಅವರು ಮಾಡುವಂತಹ ಸೇವೆಗಳನ್ನ ಮೈಗೂಡಿಸ್ಕೊಳ್ಬೇಕು. ನಾವುಗಳು ಕೂಡ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಸೇವೆಗಳನ್ನ ನಾವು ಕೂಡ ಮಾಡಬೇಕು. ಅದನ್ನ ನಾವು ಕೂಡ ತಿಳ್ಕೊಳ್ಬೇಕು. ಬರೀ ಆ ಒಂದು ಪ್ರಶಸ್ತಿಗಾಗಿ ಅಲ್ಲ, ಸಮಾಜ ಸೇವೆ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇರಬೇಕು ಅನ್ನೋದೇ ನನ್ನ ಆಶಯ. ಮಾಜಿ ಸಿಎಂ ಸದಾನಂದ ಗೌಡ್ರು, ಎಂಎಲ್ಸಿ ಎನ್ ರವಿಕುಮಾರ್ ಅವರು, ಕಟ್ಟಾ ಜಗದೀಶ್ ಅವರು ಸೇರಿ ಸಾಕಷ್ಟು ಜನ ಸೇವಾಶ್ರಮಕ್ಕೆ ಭೇಟಿಯನ್ನ ಕೊಟ್ಟರು. ಗಣರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಸುಮಂಗಲಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಶುಭಾಶಯಗಳನ್ನ ಕೋರಲಿಕ್ಕೆ ಬಂದಿದ್ದಾರೆ. ಕರ್ನಾಟಕದ ಮೂವರಿಗೆ ಸಂದಿರುವಂತಹ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ. ಪದ್ಮಶ್ರೀ ಪ್ರಶಸ್ತಿಯನ್ನ 3 ಜನ ಮುಡಿಗೇರಿಸಿಕೊಂಡಿದ್ದಾರೆ. ನಿಧಿ ಕೊಟ್ಟ ರೀತಿ ಕುಟುಂಬಕ್ಕೆ ಸರ್ಕಾರದಿಂದ ಕೊಡುಗೆ. ಗದಗದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ, ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಧಿಕೃತ ಘೋಷಣೆ. ನಿಧಿ ಕೊಟ್ಟ ರೀತಿ ಕುಟುಂಬಕ್ಕೆ ಸರ್ಕಾರದಿಂದ ಕೊಡುಗೆ. ಗದಗ ಜಿಲ್ಲೆ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ, ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಧಿಕೃತ ಘೋಷಣೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಘೋಷಣೆ. ಜಿಲ್ಲಾಡಳಿತದಿಂದ ಸನ್ಮಾನದ ಜೊತೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಪ್ರಜ್ವಲ್ ರಿಥಿಗೆ ಕೆಲಸ ಭರವಸೆ ಕೊಟ್ಟಿರುವಂತಹ ಲಕ್ಕುಂದಿ ಗ್ರಾಮ ಪಂಚಾಯತ್. ಎಸ್ ವೀಕ್ಷಕರೇ, ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದಂತಹ ಲಕ್ಕುಂದಿಯ ರಿತಿ ಕುಟುಂಬದವರಿಗೆ ಸರ್ಕಾರ ಕೊಡುಗೆಯನ್ನ ನೀಡಿದೆ. ರಿತಿ ಕುಟುಂಬದವರು ಸಾಕಷ್ಟು ಜನ ಹೇಳ್ತಾ ಇದ್ರು, ನಮಗೆ ಗೌರ್ಮೆಂಟ್ ನೌಕರಿ ಬೇಕು ಅಂತ ಹೇಳಿ. ಅದೆಲ್ಲ ಹೋಗೋದ್ ಕೆಲಸ ಅಲ್ಲ. ಆದ್ರೆ ಭರವಸೆಯನ್ನ ಲಕ್ಕುಂದಿ ಗ್ರಾಮ ಪಂಚಾಯಿತಿ ಕೊಟ್ಟಿರುವಂಥದ್ದು, ನಿಮಗೆ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿ. ಲಕ್ಕುಂದಿಯಲ್ಲಿಯೇ ಹಳೆಯ ವಸ್ತುಗಳು, ಪುರಾತನ ವಸ್ತುಗಳು ಸಿಗ್ತಾ ಇದೆ. ರಿತಿ ಕುಟುಂಬಕ್ಕೆ ಮನೆಯನ್ನ ಅಗಿಬೇಕಾದ್ರೆ ಒಂದಿಷ್ಟು ಬಂಗಾರದ ನಾಣ್ಯ ಅಂತಂದ್ರೆ ನಾಣ್ಯ ಅಲ್ಲ, ಸರಗಳು ಹಾಗೂ ಇನ್ನೂ ಹಲವಾರು ಪದಾರ್ಥಗಳು ಸಿಕ್ಕಿತ್ತು, ಐಟಮ್ಸ್ಗಳು ಸಿಕ್ಕಿತ್ತು. ಆ ಒಂದು ನಿಟ್ಟಿನಲ್ಲಿ ಅವರು ಸರ್ಕಾರಕ್ಕೆ ಕೊಟ್ಟಿದ್ರು. ಅದನ್ನ ತಾವೇ ಮರೆಮಾಚಿಕೊಳ್ಳದೆ ಸರ್ಕಾರಕ್ಕೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಅವರಿಗೆ ಗಣರಾಜ್ಯೋತ್ಸವದ ಸುಸಂದರ್ಭದಲ್ಲಿ
ಈ ರೀತಿಯ ಆಗಿರುವಂತಹ ಒಂದು ಸನ್ಮಾನ ಮಾಡಿ ಅವರಿಗೆ ಭರವಸೆಯನ್ನ ನೀಡಿದ್ರು. ಏನ್ ಹೇಳಿದ್ರು ಅವರು ನೋಡ್ಕೊಂಬನ್ನಿ. ನಮಗೆ ಎಸ್ ಪಾಟೀಲ್ ಅವರು, ಸಿದ್ದು ಪಾಟೀಲ್ ಅವರು ಎಲ್ಲರೂ ನಮ್ಮ ಮನ್ಯಾಗ ನಿಮಗೆ ನಮಗೆಲ್ಲ ನಮ್ಗೆ ಸಿದ್ದು ಪಾಟೀಲ ನಮ್ಮ ಮಗ ಸರಿಯಾಗಿ ಮಾಡ್ಯಾರ್ರಿ. ನಮಗೇನು ತೊಂದ್ರೆ ಇಲ್ರಿ, ಮಾಡತ್ತೀವಿ ಅಂದಾರ, ಹಾಕಿಸ್ತೀವಿ ಕೊಡ್ತೀವಿ ಅಂದಾರ. ಆಕೆನು ನನ್ನ ಮಗಳು ನಮ್ಮ ಮನೆ ಹಾಕ್ಸವತ್ನಾಗ ಹಿಂಗಾತ್ರಿ ಘಟನೆ ನಮ್ಗೆ ಭಾಳ ಚಿಂತಿತ್ತು. ಇವತ್ತಿನಿಂದ ನಾವು ಎಲ್ಲ ಚಿಂತೆ ಬಿಟ್ಟಿವಿ. ಅವ್ರು ಇಲ್ಲಿಂದ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ್ರಿ ನಮ್ಗೆ. ಹ್ಞೂ ರೀ, ಅವ್ರ ನಮಗೆ ಆಸರ. ನಾವು ಬಂಗಾರ ಅವಲ್ರಿ, ಬೆಳ್ಳಿ ಅವಲ್ರಿ ಅಂತ ಹೇಳಿ. ಹ್ಞೂ ರೀ, ನಾವು ಅದ್ರ ಬಗ್ಗೆ ಇಲ್ರಿ ಎಲ್ಲ ಕೊಟ್ರಿ, ಜಗ ಕೊಟ್ಟಾರ್ರಿ. ನಾವು ಇನ್ನೂ ಸಹಾಯ ಮಾಡ್ತೀವಿ ಅಂತೇಳಿ ನಮಗೆ ಎಸ್ ಪಾಟೀಲ್ ಅವರು, ಸಿದ್ದು ಪಾಟೀಲ್ ಅವರು ಎಲ್ಲರೂ ನಮ್ಮ ಮನ್ಯಾಗ ನಿಮಗೆ ಧನ್ಯವಾದಗಳು. ಹ್ಞೂ ರೀ, ಹ್ಞೂ ರೀ, ನಮ್ಗೆ ನಿಧಿ ಆಸೆನೇ ಇಲ್ರಿ ನಮ್ಗೆ. ಯಪ್ಪ ಬೇಡ ಪರಮಾತ್ಮ ಸಾಕು, ನಮಗೆ ಖುಷಿ ಅಂತಂದ್ರೆ ಸಾಕು ರೀ. ಹ್ಞೂ ರೀ, ಹ್ಞೂ ಕೊಡ್ತಾರೆ. ಪರಿಜಾಲ ಅವರು ಸಾಲಿನ ಕಲಿಸ್ತಾರೆ, ಅವ್ರಿಗೆ ಹುದ್ದೆನೂ ಕೊಟ್ಟಾರ. ಅದಕ್ಕೂ ಒಂದು ನಾವು ಕಲೀಲಿ ಮಟನ ಅದಕ್ಕೂ ಒಂದು ಸಹಾಯ ಮಾಡಿರಿ ಅಂತ ಹೇಳಿವ್ರಿ. ಹ್ಞೂ ರೀ ಅಂದಾರ ಅವ್ರು, ಅದಕ್ಕೂ ಒಪ್ಪಿಕೊಂಡಾರ್ರಿ, ಮಾಡಿಕೊಡ್ತೀವಿ ಅಂದ. ಆಯ್ತು, ನಮಗೆಲ್ಲ ನಮ್ಗೆ ಸಿದ್ದು ಪಾಟೀಲ ನಮ್ಮ ಮಗ ಸರಿಯಾಗಿ ಮಾಡ್ಯಾರ್ರಿ. ನಮಗೇನು ತೊಂದ್ರೆ ಇಲ್ರಿ, ಮಾಡತ್ತೀವಿ ಅಂತ. ಇಷ್ಟು ದಿನ ಹೆತ್ತಿ ಕುಟುಂಬದಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ರು, ಇಲ್ಲ ನಮ್ಗೆ ಯಾವುದೇ ರೀತಿಯ ಬಹುಮಾನಗಳೇ ಸಂದಿಲ್ಲ ಅಂತ ಹೇಳಿ. ಆದರೆ 2026ರಲ್ಲಿ, ಅದರಲ್ಲೂ ಜನವರಿ 26ನೇ ತಾರೀಕು ಕೊಡಬೇಕು ಅಂತ ಡಿಸೈಡ್ ಹಾಕೊಂಡಿದ್ರು. ಸೊ ಆ ಒಂದು ಕಾರಣಕ್ಕಾಗಿ ಇವಾಗ ಬಹುಮಾನಗಳನ್ನು ಕೊಟ್ಟಿರುವಂಥದ್ದು. ಯಾರಿಗೂ ಕೂಡ ಮೋಸ ಮಾಡಲ್ಲ ಸರ್ಕಾರ ಅನ್ನೋದನ್ನ ಹೇಳಿದ್ದಾರೆ.